चंदन है इस देश की माटी, तपोभूमि हर ग्राम है। हर बाला देवी की प्रतिमा, बच्चा बच्चा राम है। चंदन है इस देश की माटी, तपोभूमि हर ग्राम है। हर बाला देवी की प्रतिमा, बच्चा बच्चा राम है। हर शरीर मंदिर सा पावन, हर मानव उपकारी है। जहाँ सिंह बन गए खिलौने, गाय जहाँ माँ प्यारी है। जहाँ सवेरा शंख बजाता, लोरी गाती शाम है। हर बाला देवी की प्रतिमा, बच्चा बच्चा राम है। जहाँ कर्म से भाग्य बदलता, श्रम निष्ठा कल्याणी है। जहाँ कर्म से भाग्य बदलता, श्रम निष्ठा कल्याणी है। त्याग और तप की गाथाएं गाती कवि की वाणी है। ज्ञान जहाँ का गंगा जल सा, निर्मल है अविराम है। हर बाला देवी की प्रतिमा, बच्चा बच्चा राम है। जिसके सैनिक समर भूमि में, गाया करते गीता है। जिसके सैनिक समर भूमि में, गाया करते गीता है। जहाँ खेत में हल के नीचे, खेला करती सीता है। जीवन का आदर्श जहाँ पर परमेश्वर का धाम है। हर बाला देवी की प्रतिमा, बच्चा बच्चा राम है। बच्चा बच्चा राम है। ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೆ ನಮಸ್ಕಾರಗಳು. ಹಾವಿನಾಳ ಕಲ್ಲಯ್ಯನವರ ಕೆಲವು ವಚನಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತೊಂದು ವಚನ, ಮಾಡಿದ ಮಾಟದೊಳಗೆ ನುಡಿ ಘನವಾದಡೆ ಭಕ್ತನೇ ಅಲ್ಲ. ಶೀಲವ ಹೇಳಿ ಮಾಡಿಸಿಕೊಂಬೆನ್ನಕ್ಕರ, ಶೀಲವಂತನೇ ಅಲ್ಲ. ನೋಡಿ ಸುವಿಧಾನ ಬೇಕೆಂಬೆನ್ನಕ್ಕರ, ನಿತ್ಯ ನೇಮಿಯೇ ಅಲ್ಲ. ಶೀಲ ಮೀಸಲು ಭಾಷೆ ಲಿಂಗದೊಡಲು, ಜಂಗಮ ಪ್ರಾಣವಾಗಿಪ್ಪ ಭಕ್ತಂಗೆ, ಮಹಾಲಿಂಗ ಕಲ್ಲೇಶ್ವರ ತಾನೇ ಪ್ರಾಣವಾಗಿಪ್ಪನು. ಇದು ಒಬ್ಬ ಭಕ್ತನನ್ನು ಕುರಿತು ಹೇಳಿದಂಥ ವಚನ. ಮೊದಲನೇ ಸಾಲು ನೋಡ್ರಿ, ಮಾಡಿದ ಮಾಟದೊಳಗೆ ನುಡಿ ಘನವಾದಡೆ ಭಕ್ತನೇ ಅಲ್ಲ. ಯಾರಿಗೆ ಭಕ್ತ ಅಂತ ಕರಿಬೇಕು? ಯಾರು ನಾನು ಮಾಡೇನಿ ಅಂತಂತಾರ ಅವನಿಗೆ ಭಕ್ತ ಅನ್ನೋದಿಲ್ಲ.
ಮಾಡಿದ ಮಾಟದಲ್ಲಿ, ಮಾಡಿದ ಮಾಟ ಅಂದರೆ ಕ್ರಿಯೆಯಲ್ಲಿ, ಮಾಡಿದ ಕೆಲಸದಲ್ಲಿ, ಮಾಡಿದ ಭಕ್ತಿಯಲ್ಲಿ ಆತ ನಾ ಮಾಡೇನಿ ಅಂತ ಹೇಳಿದ ಅಂದ್ರೆ ಆ ನುಡಿ ಹೇಳುವಂಥ ಮಾತು ಘನ ಆಯಿತು ಅಂದರೆ, ದೊಡ್ಡದಾಯಿತು ಅಂದರೆ ಅವನಿಗೆ ಭಕ್ತ ಅನ್ನೋದಿಲ್ಲ. ಮಾಡಿದ ಮಾಟದೊಳಗೆ ನುಡಿ ಘನವಾದಡೆ ಭಕ್ತನೇ ಅಲ್ಲ. ಅವರೇ ಪ್ರಶ್ನೆ ಕೇಳ್ತಾರೆ ಮತ್ತು ಅವರೇ ಉತ್ತರವನ್ನು ಕೊಡ್ತಾರೆ. ನಾನು ಮಾಡೇನಿ ಅಂತಂದ ಅಂದ್ರೆ, ನಾ ಮಾಡೇನಿ ಅಂತ ಹೇಳುವಂಥ ಭಾಷೆನೇ ದೊಡ್ಡದಾಯಿತು ಅಂದ್ರೆ ಆತನಿಗೆ ಭಕ್ತ ಅಂತ ಕರೆಯುವುದಿಲ್ಲ. ಇದು ಒಂದು. ಎರಡನೆಯದು, ಶೀಲವ ಮಾಡಿ ಹೇಳಿಸಿಕೊಂಬನ್ನಕ್ಕರ ಶೀಲವಂತನೇ. ಶೀಲವಂತ ಅಂತ ಯಾರಿಗೆ ಕರೆಯುವುದು? ಶೀಲವಂತ ಅಂದರೆ ಆಚಾರವಂತ. ಯಾರಿಗೆ ಆಚಾರವಂತ ಅಂತ ಕರೆಯೋದು ಅಂದ್ರೆ, ಆತ ಯಾರ ಕಡೆಯಿಂದನೂ ಹೇಳಿಸಿಕೊಳ್ಳಬಾರದು, ಅವ ಆಚಾರವಂತ. ಒಂದು ವೇಳೆ ಆತ ಹೇಳಿಸಿಕೊಂಡ ಅಂದ್ರೆ ಆತ ಶೀಲವಂತನಲ್ಲ. ಇದು ಎರಡನೇ ಸಾಲು. ಮೂರನೆಯದು, ಒಬ್ಬ ನೇಮಿ ಅಂತದಾನ. ನೇಮ ಹಿಡಿತೀವಿ ಅಂತ ನಾವು ಅಂತೀವಲ್ಲ, ನಿತ್ಯ ನೇಮಿ ಅಂತ ಕರೀತಾರೆ. ಯಾರು ನೇಮವನ್ನು ಮಾಡ್ತಾರ, ಸತತವಾಗಿ ನೇಮವನ್ನು ಆಚರಿಸ್ತಾರ, ಅವರಿಗೆ ನಿತ್ಯ ನೇಮಿ ಅಂತಾರ. ಆ ನಿತ್ಯ ನೇಮಿಯ ಲಕ್ಷಣ ಏನು ಅಂದರೆ, ನೋಡಿ ಸುವಿಧಾನವೆಂಬನ್ನಕ್ಕರ ನಿತ್ಯ ನೇಮಿಯೇ ಅಲ್ಲ. ಆ ನಿತ್ಯ ನೇಮಿ ಹೇಗಿರ್ತಾನ? ಒಂದು ಕ್ಷಣವೂ ಸಹಿತ ಎಚ್ಚರ ತಪ್ಪಲಾರ್ದಂಗೆ ಇರ್ತಾನೆ. ಎಚ್ಚರ ತಪ್ಪಿದ ಅಂದ್ರೆ ಆತ ನಿತ್ಯ ನೇಮಿ ಅಲ್ಲ. ನೋಡಿ ಸುವಿಧಾನ ಬೇಕೆಂಬ ನೆಕ್ಕರ. ಸುವಿಧಾನ ಅಂದರೆ ಎಚ್ಚರ. ನೇಮದಲ್ಲಿ ಎಚ್ಚರ ತಪ್ಪಬಾರದು. ಹಾಗೆ ಎಚ್ಚರ ತಪ್ಪದಂತೆ ನಿಯಮವನ್ನು ಪಾಲಿಸುವ ಮಾತ್ರ ನಿಜವಾದ ನೇಮಿ. ಇನ್ನೊಬ್ಬರ ಕಡೆಯಿಂದ ಹೇಳಿಸಿಕೊಳ್ಳಬಾರದು. ಆತ ಶೀಲವಂತ. ನಾನು ಮಾಡಿದೆ ಅಂತನ್ನುವಂಥ ಭಾವ ಬರಬಾರದು. ಆತ ಭಕ್ತ. ಈ ಶೀಲ, ಮೀಸಲು, ಭಾಷೆ ಇವು ಏನದಾವಲ್ಲ, ಇವೇ ಲಿಂಗದ ಒಡಲು. ಒಡಲು ಅಂದರೆ ಹೊಟ್ಟೆ. ಲಿಂಗದ ಒಡಲು ಅಂದರೆ ಯಾವುದು? ಶೀಲ. ಲಿಂಗದ ಒಡಲು ಅಂದರೆ ಯಾವುದು? ಮೀಸಲು. ಮೀಸಲು ಅಂದರೆ ಸಮರ್ಪಣೆ. ಲಿಂಗದ ಒಡಲು ಅಂದರೆ ಯಾವುದು? ನೇಮ. ನಾವು ಲಿಂಗ ಪೂಜಾ ಮಾಡ್ತೀವಿ, ನಮ್ಮಲ್ಲಿ ಶೀಲಿಲ್ಲ, ನಮ್ಮಲ್ಲಿ ಸಮರ್ಪಣಾ ಇಲ್ಲ, ನಮ್ಮಲ್ಲಿ ನೇಮ್ ಇಲ್ಲ ಅಂದರೆ ಆ ಲಿಂಗ ಪೂಜೆ ವ್ಯರ್ಥ ಆಗ್ತದ. ಆನಂತರ ಜಂಗಮವೇ ಪ್ರಾಣವಾಗಿಪ್ಪ ಭಕ್ತಂಗೆ. ಇನ್ನು ಈ ಲಿಂಗದ ಒಡಲ ಇವು ಮೂರು: ಶೀಲ, ಮೀಸಲು, ನೇಮ. ಇವು ಮೂರು ಲಿಂಗದ ಒಡಲ. ಇನ್ನು ಆ ಭಕ್ತ ಅದಾನಲ್ಲ, ಆ ಭಕ್ತನ ಪ್ರಾಣ ಯಾರು ಅಂದ್ರೆ ಜಂಗಮ ಪ್ರಾಣವಾಗಿಪ್ಪ ಭಕ್ತಂಗೆ. ಭಕ್ತನ ಪ್ರಾಣ ಯಾರು? ಜಂಗಮ. ಜಂಗಮ ಭಕ್ತನ ಪ್ರಾಣ. ಜಂಗಮ ಅಂದ್ರೆ ಎಲ್ಲ ಜಗತ್ತಂತನೂ ಇಟ್ಕೊಳ್ಬಹುದು, ಅಥವಾ ಯಾರು ಪರಮಾತ್ಮನ ಸ್ವರೂಪವನ್ನು ಜಗತ್ತಿನ ತುಂಬ ಎಲ್ಲ ಪ್ರಸಾರಗೊಳಿಸ್ತಿರ್ತಾರೆ ಮತ್ತು ಪರಮಾತ್ಮನಂತೆ ಯಾರು ಶುದ್ಧರಾಗಿರ್ತಾರೆ ಅವರು ಜಂಗಮರು. ಅಂಥ ಜಂಗಮನೇ ನನ್ನ ಪ್ರಾಣ ಅಂತ ಭಾವಿಸಬೇಕು ಯಾರು? ಭಕ್ತ.
ಅಂಥ ಭಕ್ತನ ಪ್ರಾಣ ಯಾರಾಗಿರ್ತಾರೋ ಅಂದ್ರೆ ದೇವರಾಗಿರ್ತಾನೋ. ಎಷ್ಟು ಇದು ವಚನ. ಭಕ್ತರ ಪ್ರಾಣ ದೇವರಾಗ್ತಾನೋ ಅಂತ. ನಾವು ದೇವರನ್ನ ಎಲ್ಲೋ ಹುಡುಕಾಡೋದಲ್ಲ, ಅವನೇ ನಮ್ಮ ಪ್ರಾಣ ಆಗ್ತಾನೆ. ಯಾವಾಗ ಆಗ್ತಾನೆ? ಏನೇನು ಅವರಲ್ಲಿ ಲಕ್ಷಣಗಳಿರಬೇಕು? ಒಂದು, ಆ ಭಕ್ತ ಏನು ದೇವರನ್ನು ಪೂಜಿಸುವಂಥ ಭಕ್ತ ಇರ್ತಾನೆ, ಆ ಭಕ್ತ ಜಂಗಮ ನನ್ನ ಪ್ರಾಣ ಅಂತ ತಿಳ್ಕೊಳ್ಬೇಕು. ಮತ್ತು ಲಿಂಗದ ಒಡಲ ಯಾವುದು? ಶೀಲ, ಮೀಸಲು, ನೇಮ. ಇವು ಮೂರೂ ಲಿಂಗದ ಒಡಲು. ಲಿಂಗದ ಹೊಟ್ಟೆ ಅಂದರೆ ಇವೇ. ಶೀಲಿಲ್ಲದ ಪೂಜಾ ಮಾಡಿದೀವಿ ಅಂದ್ರೆ ಅದು ಲಿಂಗ ಆಗುವುದಿಲ್ಲ, ಅದು ಬರೀ ಕಲ್ಲು ಆಗ್ತದ. ನೇಮ ಇಲ್ಲದ ಪೂಜೆ ಮಾಡಿದೀವಿ ಅಂದ್ರೆ ಅದು ಪೂಜೆ ಆಗುವುದಿಲ್ಲ, ಬರೀ ವ್ಯರ್ಥ ಪ್ರಯಾಸ ಆಗ್ತದ. ಸಮರ್ಪಣ, ಮೀಸಲು ಅಂದರೆ ಸಮರ್ಪಣ. ಸಮರ್ಪಣೆ ಇಲ್ಲದೆ ಬರೀ ನಾವು ಪೂಜೆ ಮಾಡಿದೀವಿ ಅಂದ್ರೆ ಆ ಪೂಜೆ ಅದು ಪೂಜೆ ಆಗುವುದಿಲ್ಲ, ಅದು ಕೂಡ ಒಂದು ವ್ಯರ್ಥ ಪ್ರಯಾಸ ಆಗ್ತದ. ಎಷ್ಟು ಸುಂದರ ಒಂದು ವಚನವನ್ನು ಹೇಳಿದ್ದಾರೆ. ಮೊದಲನೇ ಸಾಲು ನೋಡ್ರಿ. ಮಾಡಿದ ಮಾಟದೊಳಗೆ ನುಡಿ ಘನವಾದಡೆ ಭಕ್ತನೇ ಅಲ್ಲ. ಮಾಡೇನಿ ಅಂತ ಹೇಳಬಾರ್ದು ದೇವರಿಗೆ. ಅದು ಯಾಕೆ ಹೇಳಬಾರ್ದು ಅಂದ್ರೆ, ನಾವು ದೇವರಿಗಾಗಿ ಮಾಡುವುದು ಅಂದ್ರೆ ಎಲ್ಲ ಅವನಿಗಾಗಿ. ನಮಗೆ ಕೊಟ್ಟದ್ದೇ ಎಲ್ಲ ಆತ. ಈಗ ನೀವು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿರ್ತೀರಿ. ನಿಮ್ಮ ಮನೆಯೊಳಗೆ ಕೆಲಸ ಮಾಡುವಾಗ ಯಾರಾದರೂ ಟೈಮ್ ಹಚ್ಚಿ ಕೆಲಸ ಮಾಡ್ತಾರೇನು? ಬೇರೆಯವರಲ್ಲಿ ಕೆಲಸ ಮಾಡುವಾಗ ಹೆಂಗೆ ಮಾಡ್ತಾರೆ? ಮುಂಜಾನೆ ಪ್ರಾರಂಭ 10 ಗಂಟೆಗೆ ಶುರು ಆಯಿತು, ಸಾಯಂಕಾಲ 5 ಗಂಟೆಗೆ ಮುಗಿಸ್ತೀವಿ ಅಂತ ಮುಗಿಸ್ತಾರೆ. ಆದರೆ ಯಾರೇ ಮನೆಯೊಳಗೆ ತಮ್ಮ ಮನೆಯೊಳಗೆ ಮಾಡುವಾಗ ಟೈಮ್ ಹಚ್ಚಿ ಮಾಡ್ತಾರೇನು? ಮಾಡೋದಿಲ್ಲ. ಹಾಗೆ ದೇವರಿಗೆ, ನಮಗೆ ದೇವರು ಕೊಟ್ಟಿರೋದ್ರಿಂದ, ನಾವು ದೇವರಿಗಾಗಿ ಮಾಡುವುದರಿಂದ ಮಾಡಿದ್ದು ಭಾಳ ಆಯಿತು ಅಂತ ಭಾವಿಸಬಾರ್ದು. ಮತ್ತು ಈ ಭಕ್ತಿ ಅನ್ನೋದಲ್ಲ, ಇದು ಪ್ರೇಮ. ನಾವು ಪ್ರೀತಿಸ್ತಾ ಇರ್ತೀವಲ್ಲ, ಒಂದು ವೇಳೆ ನಾವು ಪ್ರೀತಿಸಿದ್ದು ಭಾಳ ಅಂತ ಅನಿಸ್ಲಿಕ್ಕೆ ಹತ್ತಿತ್ತು ಅಂದ್ರೆ, ಮತ್ತು ಅದು ನಮಗೆ ಸಾಕು ಅಂತ ಅನಿಸ್ತಿತ್ತು ಅಂದ್ರೆ, ನಾವು ಅದನ್ನು ಪೂರ್ತಿ ಪ್ರೀತಿಸ್ತಿಲ್ಲ ಅಂತ ಅದರ ಅರ್ಥ. ನಾವು ಯಾವುದನ್ನು ಪ್ರೀತಿಸ್ತಾ ಇರ್ತೀವಲ್ಲ, ಆ ವಸ್ತುವಿನ ಜೊತೆಗೆ ನಾವು ಎಷ್ಟು ಸಮಯ ಕಳೆದ್ರೂ ಸಹಿತ ಕಡಿಮೆನೇ ಅಂತ ಅನಿಸ್ತದ. ಅದು ಸ್ವಲ್ಪ ಸಮಯ ಅಂತ ಅನಿಸ್ತದ. ಯಾಕೆ ಅಂದರೆ ನಮ್ಮ ಪ್ರೇಮನೇ ಅಷ್ಟಿರುವುದು. ಹಾಗೆ ನಾವು ದೇವರಲ್ಲಿ ಭಕ್ತಿ ಇಟ್ಟೇವಿ ಅಂತಂದ್ರೆ, ಭಕ್ತಿ ಅಂದ್ರೆ ಪ್ರೇಮ. ಆ ಪ್ರೇಮಕ್ಕೆ ಬಹಳ ಆಯಿತು ಅಂತ ಅನಿಸ್ತು ಅಂದ್ರೆ, ಸಾಕಂತ ಅನಿಸ್ತು ಅಂದ್ರೆ, ಅಲ್ಲಿ ನಮ್ಮದು ಇನ್ನೂ ಭಕ್ತಿ ಪೂರ್ಣ ಆಗಿಲ್ಲ ಅಂತ. ನಮಗೆ ಮಾಡಿದ್ದು ಯಾಕೆ ಬಹಳ ಅಂತ ಅನಿಸ್ತದೆ? ನಾವೆಲ್ಲರೂ ಈಗ ವ್ಯಾವಹಾರಿಕ ಜೀವನದಲ್ಲಿ ಇರುವವರು. ನಾವೊಂದು ಹೂ ಕೊಟ್ಟಿವಿ ಅಂದ್ರೆ ಅವು ದೇವರು 2 ಹೂ ಕೊಡಬೇಕು ಅಂತ ನಾವು ಅನ್ನುವರು. ನಮ್ಮದು ಕೊಡುವುದು ತೆಗೆದುಕೊಳ್ಳುವುದು ವ್ಯವಹಾರ ಅದ, ಇದೊಂದು ವ್ಯಾಪಾರ ಅದ. ಆದರೆ ಭಕ್ತಿ ಅಂದರೆ ವ್ಯಾಪಾರ ಅಲ್ಲ, ಅದೊಂದು ವ್ಯವಹಾರ ಅಲ್ಲ, ಅದು ದೇವನಿಗೆ ಮೀಸಲಾಗಿಟ್ಟಿರುವಂಥದ್ದು. ಆದ್ದರಿಂದ ಬಸವಣ್ಣವರು ಕೂಡ ಹೇಳಿದರು, ಏನು ಅಂದರೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆಯದಿದ್ದಡೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ನಾ ಮಾಡಿದೆ ಅಂತ ಅಂದ ಅಂದ್ರೆ ಅವನಿಗೆ ಶಿವನ ಡಂಗುರ ಅಂದ್ರೆ ಶಿವನ ಶಾಸನ ಹತ್ತಿ ಕಾಡ್ತದ. ಲಿಂಗಕ್ಕೆ ಮಾಡಿದೆ ಅಂತ ಹೇಳಬೇಡ, ಜಂಗಮಕ್ಕೆ ಮಾಡಿದೆ ಅಂತ ಹೇಳಬೇಡ. ಹೀಗೆ ಒಂದು ವೇಳೆ ನಾವು ಮಾಡಿದೀವಿ ಅಂತ ಹೇಳಲಿಲ್ಲ ಅಂದ್ರೆ ನಮಗೆ ಬೇಡಿದ್ದ ಅವನೇ ಕೊಡ್ತಾನೋ ಅಂತ. ಅವನು ಕೊಡುದಿಲ್ಲ ಅಂತಲ್ಲ, ಕೊಡ್ತಾನ.
ಆದರೆ ನಾ ಮಾಡಿದೆ ಅಂತ ಹೇಳಿದರೆ ಮುಗೀತು. ಅದಕ್ಕೆ ದೇವರಿಗೆ ಮಾಡುವವರಿಗೆ ಅಂತಾರೆ, ಅವರು ಸಾಕಷ್ಟು ಮಾಡಿರ್ತಾರೆ, ನಾವೇನು ಮಾಡಿಲ್ಲ ಅಂತಾರೆ, ನಮ್ಮದೇನಿಲ್ಲ ಇದರಲ್ಲಿ ಇಲ್ಲ ಅಂತಾರೆ. ಅಲ್ಲಿ ಮಾಡುವಾಗ ದಣಿವು ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಆ ದೇವನಿಗೆ ಇರುವುದನ್ನೇ ಹಾಗೆ, ಅದು ಭಕ್ತಿನೇ ಇರುವುದು ಹಾಕು. ಎಷ್ಟು ವರ್ಷ ಮಾಡಿದರೂ ಸಹಿತ ನಿಷ್ಕಾಮವಾಗಿ ಪೂಜೆಯನ್ನು ಮಾಡುವುದು, ಅರ್ಪಿಸುವುದು. 12ನೇ ಶತಮಾನದಲ್ಲಿ ಮರುಳು ಶಂಕರ ದೇವರು ಅಂತ ಒಬ್ಬರು ಆಗಿ ಹೋದರು. ಅವ್ರದ್ದು ನೋಡ್ರಿ ಎಂಥ ಭಕ್ತಿ. ಅವರು ಕಲ್ಯಾಣದೊಳಗೆ ಬಸವಣ್ಣವ್ರದ್ದು ಏನೊಂದು ಮಹಾಮನೆ ಇತ್ತು, ದಾಸೋಹದ ಮನೆ ಅದು. ಎಲ್ಲರೂ ಅಲ್ಲೇ ಪ್ರಸಾದವನ್ನು ಸ್ವೀಕರಿಸುವವರು. ಅಲ್ಲಿ ಈ ಮರುಳು ಶಂಕರ ದೇವರು ಇರ್ತಿದ್ದರು. ಅವರು ಅಫ್ಘಾನಿಸ್ತಾನದಿಂದ ಬಂದವರು. ಇಲ್ಲಿ ಕಲ್ಯಾಣದೊಳಗೆ ಸುಮಾರು ವರ್ಷಗಳ ಕಾಲ ಅಲ್ಲೇ ಇದ್ದರು, 12 ವರ್ಷ ಇದ್ರು ಅಂತ ಹೇಳ್ತಾರೆ. ಆದರೆ ಒಂದು ದಿವಸ ಸಹಿತ ಯಾರ ಕಣ್ಣಿಗೂ ಕಂಡಿರಲಿಲ್ಲ. ಮತ್ತು ಅದು ಎಂಥ ಸೇವೆ ಅಂದರೆ ಅವ್ರದ್ದು ನಿಷ್ಕಾಮ ಸೇವೆ. ಅಲ್ಲೇನು ಶರಣರು ಬಂದು ಪ್ರಸಾದ ಮಾಡ್ತಿದ್ರು, ಅವರು ಪ್ರಸಾದ ಮಾಡಿದಂಥ ಪತ್ರಾವಳಿಗಳನ್ನು ತೆಗೆದು ಹಾಕುವುದು ಮತ್ತು ಅದನ್ನೆಲ್ಲ ಸ್ವಚ್ಛ ಮಾಡುವುದು. ಅಲ್ಲೇ ಏನು ಒಂದಿಷ್ಟು ಪ್ರಸಾದ ಸಿಗ್ತದೆ ಅದನ್ನು ತೆಗೆದುಕೊಂಡು ಬಸವಣ್ಣವರಿಗೆ ಭೇಟಿಯಾಗಿರಲಿಲ್ಲ. ಯಾವಾಗ ಅಲ್ಲಮ ಪ್ರಭುದೇವರು ಕಲ್ಯಾಣಕ್ಕೆ ಬಂದರು, ಅವರು ಮತ್ತು ಬಸವಣ್ಣವರು ಆ ಮಹಾಮನೆಯಲ್ಲಿ ಇರ್ತಾರೆ, ಅವ್ರು ಹೊರಟಿರ್ತಾರೆ. ಅಲ್ಲಿ ಇವರು ಮರುಳು ಶಂಕರ ದೇವರು ನಿಂತಿರ್ತಾರೆ. ಅವ್ರು ನನ್ನ ಅಲ್ಲಮ ಪ್ರಭುದೇವರು ಗುರುತಿಸ್ತಾರೆ. ಅವ್ರಂತಾರೆ, ಇದು ಮಣ್ಣಿನಲ್ಲಿ ಬಿದ್ದ ಮಾಣಿಕ್ಯ ಅದ, ಮಣ್ಣು ಮುಚ್ಚಿದಂಗೆ ಅದ. ಮಾಣಿಕ್ಯ ಅದ, ಆದರೆ ಈಗ ಮಣ್ಣಿನಲ್ಲಿ ಅದ. ಅವರು ಗುರುತಿಸಿದ್ರು. ಅಷ್ಟು ವರ್ಷ ಸೇವಾ ಮಾಡಿದ್ರು ಸಹಿತ ಯಾರಿಗೂ ಹೇಳ್ಕೊಳ್ಳಿಲ್ಲ. ನಾವು ಒಂದು ದಿವಸ ಮಾಡಿದೀವಿ ಅಂದರೆ 2ನೇ ದಿವಸ ನಮಗೆ ಯಾರೂ ಕೇಳಲಿಲ್ಲ ಅಂದರೆ 3ನೇ ದಿವಸ ನಾವು ಮಾಡುವುದನ್ನೇ ಇಲ್ಲ. ಮತ್ತು ನಾವು ಮಾಡುವಾಗ ಎಲ್ಲರೂ ನೋಡ್ಬೇಕಂತ ನಾವು ಮಾಡ್ತೀವಿ. ಅವೇನೋ ಒಬ್ಬ ದೇವ್ರ ಗುಡಿಯಾಗ ಒಂದು ಪ್ಯಾನ್ ಹಾಕಿದ್ದಂತ, ಅದು ಪ್ಯಾನ್ ಚಾಲು ಮಾಡಿದ್ರು. ಅವತ್ತವ ಹಾಕಿಸಿದವ ಬಂದ, ಪ್ಯಾನ್ ಬಂದ್ ಮಾಡ್ರಿ ಅಂತಂದ. ಅವರು ಎದಕ್ಕೆ ಅಂದ್ರೆ ಅವರು ಪ್ಯಾನ್ ಮೇಲೆ ಅವನ ಹೆಸರು ಬರೆಸಿದ್ದ. ಪ್ಯಾನ್ ತಿರ್ಗಾಕೈತಂದು ನನ್ನ ಹೆಸರು ಕಾಣುವುದಿಲ್ಲ, ಅದಕ್ಕೆ ಅದನ್ನು ನಿಲ್ಲಿಸ್ರಿ ಅಂತ. ಅವ ಪೂಜಾರಿ ಹೇಳ್ದ, ನಿನ್ನ ಹೆಸರು ಕಾಣಬೇಕಾಗಿತ್ತು, ಮತ್ತು ಗಾಳಿ ಬೇಕಂತ ನಾವು ಪ್ಯಾನ್ ಹಾಕೇವಿ, ನೀ ಹೆಸರು ಬೇಕಂತ ನೀ ಪ್ಯಾನ್ ಹಾಕಿದ್ದೆ ಅಂದರೆ ಆಗೋದು ಹೆಂಗೆ? ಒಂದು ಕಲ್ಲಿನ ಪೌಟಿಗೆ ಮಾಡಿಸೋದು, ಆ ಪೌಟಿಗೆ ಮೇಲೆ ನಮ್ಮ ಹೆಸರು ಹಾಕೋದು. ನೋಡ್ರಿ ಏನದ. ಇಲ್ಲಿ ಏನು ಹೇಳಿದಾರ, ಭಕ್ತ ಅಂದ್ರ ಮಾಡಿದ ಮಾಟದೊಳಗೆ ನುಡಿ ಘನವಾದಡೆ ಭಕ್ತನೇ. ನುಡಿ ಅಂದ್ರೆ ಮಾತು ಹೇಳಿಕೊಳ್ಳುವುದು, ಘನ ಅಂದ್ರೆ ದೊಡ್ಡದಾಯ್ತು ಅಂದ್ರೆ ಅವ ಭಕ್ತೇನೋ ಭಕ್ತಲ್ಲ. ಇದು ಮೊದಲನೇದು. ಇದು ಇನ್ನು 2ನೇದು, ಹೇಳಿಸಿ ಮಾಡಿಕೊಂಬೆನ್ನಕ್ಕರ ಶೀಲವಂತನೇ ಅಲ್ಲ. ಶೀಲವಂತ ಅಂದರೆ ಆಚಾರವಂತ, ಅವನು ಯಾರ ಕಡೆನೂ ಹೇಳಿಸಿಕೊಳ್ಳುವುದಿಲ್ಲ. ಹೇಳಿಸಿಕೊಂಡ ಅಂದರೆ ಆಚಾರವಂತನೇ ಅಲ್ಲ. ಅದೊಂದು ಶೀಲ ಅಂತ ಕರೀತಾರೆ, ಅದಕ್ಕೆ ಆಚಾರ. ಅದು 3ನೇದು ನೇಮ. ನೇಮ ಅಂದರೆ ನಾವು ಏನು ಮಾಡ್ತೀವಿ ಅದನ್ನು ಬಿಟ್ಟು ಬಿಡದಂಗೆ ಮಾಡೋದಕ್ಕೆ ನೇಮ ಅಂತಾರೆ. ಅದು ನಿರಂತರವಾಗಿ ನಡಿಬೇಕು, ಅದು ನೇಮ. ನಾವು ಏನು ಮಾತನಾಡ್ತೀವಿ ಅದರಂತೆ ನಡೆದುಕೊಳ್ಳೋದು ಅದು ನೇಮ. ನಾವು ಏನು ನಡಿತೀವಿ ಅದನ್ನೇ ನುಡಿಯುವುದು ಅದು ನೇಮ. ನಾವೀಗೇನು ಕೆಲವರು ನೇಮ ಹಿಡಿದಿರ್ತಾರಲ್ಲ, ಯಾವ ನೇಮ? ಉಪವಾಸ ನೇಮ. ಸೋಮವಾರ ಉಪವಾಸ ಮಾಡೋದು ನೇಮ ಮಾಡ್ತಾ ಇದ್ದೀವಿ. ನಾವು ಬಾಳೆಹಣ್ಣು ತಿನ್ನುವುದಿಲ್ಲ, ಬಾಳೆಹಣ್ಣಿನ ನೇಮ. ಆನಂತರಿದು
ಎಮ್ಮಿ ಯಾವುದದು ಎಮ್ಮಿ ಹಾಲಿನ ಹೈನದ ನೇಮ ಅದು. ಇವರು ಅಲ್ಲಿವರೆಗೆ ಹಾಲ ಉಣ್ಣುವುದಿಲ್ಲ, ಎಲ್ಲಿವರೆಗೆ ಆ ದೇವರಿಗೆ ಕೊಡುವವರೆಗೆ, ದೇವರಿಗೆ ಮುಟ್ಟುವವರೆಗೆ, ಅಲ್ಲಿವರೆಗೆ ಇವರು ಉಣ್ಣುವುದಿಲ್ಲ. ಅದೊಂದು ನೇಮ ಇವ್ರದ್ದು. ಇಲ್ಲಿ ನೇಮ ಯಾವುದು ಅಂದ್ರೆ, ನಾವು ದೇವನಿಗಾಗಿ ಏನು ಭಕ್ತಿಯನ್ನು ಸಮರ್ಪಿಸ್ತಾ ಇದ್ದೀವಿ ಆ ಭಕ್ತಿನೇ ನೇಮ. ನಾವು ನುಡಿದಂತೆ ನಡೆಯುವುದೇ ನೇಮ. ಬಸವಣ್ಣವ್ರಂತಾರ ನೋಡ್ರಿ, ಅವ್ರದ್ದು ಎಂಥ ನೇಮ ಅವ್ರದ್ದು. ನಾನು ಏನು ಹೇಳ್ತೀನಿ ಅದನ್ನು ಪಾಲಿಸ್ತೀನಿ ಅಂತ ಹೇಳ್ತಿದ್ರು ಅವರು. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ. ಎನ್ನ ನುಡಿಯಲ್ಲಿ ಎನ್ನ ನಡೆಯಲ್ಲಿ ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ. ನಾನು ಭಕ್ತಿಯ ಸುಭಾಷೆಯ ನುಡಿಯನ್ನು ನುಡಿತೀನಿ ಮತ್ತು ನುಡಿದಂತೆ ನಡಿತೀನಿ. ಈ ನುಡಿಯಲ್ಲಿ ಈ ನಡೆಯಲ್ಲಿ ಒಂದು ಗೋಧಿ ಕಾಳದಷ್ಟು ಕೊರತೆ ಆಯ್ತಂದ್ರೆ ನೀನು ಎನ್ನ ನೆದ್ದು ನೀನೆದ್ದು ಹೋಗುವನ್. ಅವ್ರು ದೇವ್ರಿಗೆ ಅಂತಾರೆ, ನೀನು ಒಂದು ಕೈ ಒಳಗೆ ಒಂದು ತಕ್ಕಡಿ ಹಿಡ್ಕೊ ಮತ್ತು ನನ್ನ ತಲೆ ಮ್ಯಾಲ ಒಂದು ಖಡ್ಗ ಹಾಕು, ಖಡ್ಗ ಜೋತು ಬಿಡು. ನಿನ್ನ ಕೈಯೊಳಗೊಂದು ತಕ್ಕಡಿ ಇಟ್ಕೋ, ಒಂದು ಕಡೆ ಒಂದು ಪರಡಿ ಒಳಗೆ ನನ್ನ ಮಾತಿಡು, ಇನ್ನೊಂದು ಪರಡಿ ಒಳಗೆ ನನ್ನ ನಡೆ ಇಡು. ಅವು ಎರಡೂ ತೂಕ ಮಾಡು. ನನ್ನ ನುಡಿ ಒಳಗೆ ನನ್ನ ನಡೆ ಒಳಗೆ ಜವೆ ಅಂದರೆ ಗೋಧಿ, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗುವನ್. ಒಂದು ಗೋಧಿ ಕಾಳದಷ್ಟು ಕಡಿಮೆ ಆಯ್ತಂದ್ರೆ ನೀನು ನನ್ನ ಮುಗಿಸಿ ಹೋಗಿಬಿಡು ಅಂತ. ಆ ಕತ್ತಿಯನ್ನು ನನ್ನ ಮ್ಯಾಲೆ ಬಿಡು, ಮುಗೀತು. ನಡೆಯಲ್ಲಿ ನುಡಿಯಲ್ಲಿ ಒಂದು ಗೋಧಿ ಕಾಳು ಅಷ್ಟಾಯ್ತಂದ್ರೂ ಅವ್ರಿಗೆ ಸಹನೆ ಇಲ್ಲ. ನಮ್ಮ ಎಷ್ಟು ಗೋಧಿ ಕಾಳು ಆಗ್ತಿರ್ಬೇಕು, ನಮ್ಮ ಗೋಧಿ ಕಾಳು ಲೆಕ್ಕ ಇಲ್ಲ, ಚೀಲ ಹಚ್ಚಬೇಕಾಗ್ತದೆ. ನಾವು ಏನು ಈಗ ಹೇಳ್ತೀವಿ ಮನೆಗೆ ಹೋಗಿ ಮುಟ್ಟುದ್ರಾಗ ಇದನ್ನು ಮಾಡ್ತೀವಿ ಅಂತ ಏನು ಭರವಸೆ ಇರೋದಿಲ್ಲ. ಇದು ನಮ್ಮದು ನೇಮ. ಇಲ್ಲಿ ಹೇಳಿರ್ತಾನೆ ಎದ್ದು ಹೋಗೋದ್ರೊಳಗನೆ ಮುಗೀತು. ಹೀಗೆ ನಮ್ಮದು ಅದು ನೇಮ ಅಲ್ಲ. ಅದು ನೇಮ ಅಂದರೆ ನಾವು ಏನು ಹೇಳ್ತೀವಿ ಅದನ್ನು ಪಾಲಿಸಬೇಕು. ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ತೊಂದರೆಗಳು ಬರಲಿ, ಅವುಗಳನ್ನು ಪಾಲಿಸಿದ ಅಂದ್ರೆ ಆತನಿಗೆ ನಿತ್ಯ ನೇಮಿ ಅಂತ ಕರೀತಾರೆ. ಮಲ್ಲಿಕಾರ್ಜುನ ಅಪ್ಪಗಳು ಬಹಳ ಕಠೋರ ಜೀವನವನ್ನು ಸಾಗಿಸ್ತಿದ್ರು. ಅವರು ಶಿವಾನಂದ ಅಪ್ಪಗಳ ಹತ್ತಿರ ಇದ್ದಾಗ ಅವರೊಂದು ನಿಯಮವನ್ನು ಪಾಲಿಸ್ತಿದ್ರು. ಅದು ಏನು ಅಂದರೆ, ಗೋಧಿ ಉಣ್ತಿರ್ಲಿಲ್ಲ ಅವರು, ಬರೀ ಜೋಳ ಅಷ್ಟೇ ಉಣ್ಣುವರು. ಗೋಧಿ ಯಾಕೆ ಉಣ್ತಿರ್ಲಿಲ್ಲ ಅಂದರೆ ಶಿವಾನಂದ ಸ್ವಾಮಿಗಳು ಅವ್ರಿಗೆ ಹೇಳಿದ್ರಂತೆ, ನೋಡಪ್ಪ ಮುದುಕಪ್ಪ ನೀನು ಗೋಧಿ ಉಣ್ಣಬೇಡ. ಮತ್ತು ಅವರು ಶಿವಾನಂದ ಸ್ವಾಮಿಗಳವರು ಸಾಧಕರಿಗೆಲ್ಲರಿಗೂ ಆಹಾರ ಭಾಳ ಹಿಡಿತದಲ್ಲಿ ಕೊಡ್ತಿದ್ರು ಅವರು. ನೋಡ್ರಿ, ಅವರು ತಪಸ್ವಿಗಳು ಯಾರೇ ಅವರಿಗೆ ಹೋಳಿಗೆ ತೊಗೊಂಡು ಬಂದರು ಅಂದರೆ ಮಠಕ್ಕೆ ಅವ್ರಿಗೆ ಅಂತಿದ್ರಂತೆ ಶಿವಾನಂದ ಸ್ವಾಮಿಗಳು, ಇವರೇನು ನಮ್ಮ ಸಾಧಕರೇನು ಹೋಳಿಗೆ ತಿಂತಾರಂತ ಮಾಡ್ಯಾರೇನು ಇವರು? ಅವ್ರು ಹೋಳಿಗೆ ತಿನ್ನೋದಿಲ್ಲ. ಅವ್ರು ತಂದಿರೋ ಹೋಳಿಗೆಯನ್ನೆಲ್ಲ ಆಕಳಿಗೆ ಹಾಕಿಸ್ತಿದ್ರಂತ. ಅವ್ರದ್ದು ಆಹಾರನೇ ಹಾಗಿತ್ತು. ಇವ್ರಿಗೆ ಹೇಳಿದ್ರು ನೀನು ಗೋಧಿ ಉಣ್ಬೇಡ ಅಂಥೇಳಿ. ಇವರು ಜೀವನದ ತುಂಬ ಅದನ್ನು ಪಾಲಿಸ್ತಿದ್ರು. ಮುಂದೆ ಇವರಿಗೆ ವಯಸ್ಸಾದಾಗ ಇವರಲ್ಲಿನ ಶರೀರದಲ್ಲಿ ಸ್ವಲ್ಪ ಅಶಕ್ತತನ ಬಂತು. ಅವಾಗ ಡಾಕ್ಟರ್ ಹೇಳಿದ್ರಂತ, ನೀವು ಒಂದು ಸ್ವಲ್ಪ ಶಕ್ತಿ ಬರಬೇಕಾದ್ರೆ ಈ ಗೋಧಿ ಪದಾರ್ಥವನ್ನು ಉಣ್ಬೇಕು ಅಂತ ಹೇಳಿದ್ರ. ಅವಾಗ ಇವರು ಡಾಕ್ಟ್ರಿಗೆ ಹೇಳಿದ್ರೆ, ಆಯ್ತಪ್ಪ ನೀ ಹೇಳ್ತಾ ಇದ್ದೀ ಕರೆ, ನಾನು ನಮ್ಮ ಗುರುಗಳಿಗೆ ಹೇಳೇನಲ್ಲ, ಅವರು ಭವರೋಗ ವೈದ್ಯರವರು, ನೀನು ಒಬ್ಬ ವೈದ್ಯ, ಅವರು ಭವರೋಗ ವೈದ್ಯರು, ಅವರಿಗೆ ನಾನು ತಿನ್ನುವುದಿಲ್ಲ ಅಂತ ಹೇಳಿದ್ದೀನಿ. ಈಗ ನಿನ್ನ ಮಾತು ಕೇಳಿ ನಾನು ತಿನ್ನಿ ಅಂದ್ರೆ ಅವ್ರಿಗೆ ಹೆಂಗೆ ಹೇಳೋದು?
ಅವರು ಕೊನೆತನ ತಿಂತಿರ್ಲಿಲ್ಲ. ಒಟ್ಟು ದಿವಸದಲ್ಲಿ ಒಂದು ಹೊತ್ತು ಪ್ರಸಾದ ಮಾಡುವವರು. ಇವರೆಲ್ಲ ಚಡ್ಚಂದ ಅವರೆಲ್ಲರಿಗೂ ಗೊತ್ತದವರು. ಇಲ್ಲೇ ಅವರು ಬಹಳಷ್ಟು ದಿವಸಗಳವರೆಗೆ ಇರುವವರು. 3 ತಿಂಗಳು ಇರ್ತಿರ್ಬೇಕು ಅವಾಗ ಬಹುಶಃ. ಚಡ್ಚಂದಲ್ಲೇ ಇರುವವರು. ಒಂದು ಹೊತ್ತು ಪ್ರಸಾದ ಮಾಡಿ 4 ಹೊತ್ತು ಈ ಶಾಸ್ತ್ರವನ್ನು, ಪುರಾಣವನ್ನು, ಪ್ರವಚನವನ್ನು ನಡೆಸ್ತಿದ್ದರು. ಅವ್ರದ್ದೊಂದು ನಿಯಮ, ಅದು ಗೋಧಿಯನ್ನು ಉಣ್ಣದೇ ಇರುವುದು. ಹಾಗೆ ಮನುಷ್ಯ ನಿಯಮವನ್ನು ಪಾಲಿಸಬೇಕು. ನೇಮ ಅಂದರೆ ಬಿಟ್ಟು ಬಿಡದೆ ಮಾಡೋದಕ್ಕೆ ನೇಮ ಅಂತಾರೆ. ನಾವೇನು ನಿಯಮ ಅಂತೀವಲ್ಲ, ಅದೇ ನೇಮ ಅಂತ ಅದಕ್ಕೆ ಕರೆಯೋದು. ನಾವು ಏನು ಹೇಳ್ತೀವಿ ಅದರಂಗೆ ಪಾಲಿಸೋದು. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಆತ ಹೇಗೆ ಕಠೋರವಾಗಿ ಹೇಳ್ತಾನೆ ನೋಡ್ಬೇಕು, ಎಷ್ಟು ಗಟ್ಟಿಯಾಗಿ ಹೇಳ್ತಾನು ಅಂದರೆ, ನಿಂದಂತು ನೀತಿ ನಿಪುಣ ಯದಿ ವಾ ಸ್ತುವಂತು ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ ಅದ್ಯೈವ ಮರಣಮಸ್ತು ಯುಗಾಂತರೇ ವಾ ನ್ಯಾಯಾತ್ ಪತಾತ್ ಪದಮಪಿ ನ ಪ್ರವಿಚಲಂತಿ ಧೀರಾಹ. ಆತ ಹೇಳ್ತಾನೆ, ನಿಂದಂತು ನೀತಿ ನಿಪುಣ ಯದಿ ವಾ ಸ್ತುವಂತು ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ. ನನಗೆ 1000 ಜನ ನಿಂದನೆ ಮಾಡಲಿ, 1000 ಜನ ಕೊಂಡಾಡಲಿ, ಆದರೆ ನಾ ಏನು ಒಂದು ನೀತಿ ಮಾರ್ಗವನ್ನು ಹಿಡ್ದನಿ, ಆ ನೀತಿ ಮಾರ್ಗವನ್ನು ಒಂದು ಹೆಜ್ಜೆ ಬದಲಾಯಿಸುವುದಿಲ್ಲ. ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ. ನನಗೆ ಸಂಪತ್ತು ಒಲಿದು ಬರಲಿ, ಇಲ್ಲವೇ ಸಂಪತ್ತೆಲ್ಲ ಹೋಗಿ ಬಡತನ ಬರಲಿ, ಆದರೂ ಸಹಿತ ನಾನು ನ್ಯಾಯ ಮಾರ್ಗದಿಂದ ಒಂದು ಹೆಜ್ಜೆ ಬದಲಾಯಿಸೋದಿಲ್ಲ. ಅದ್ಯೈವ ಮರಣಮಸ್ತು ಯುಗಾಂತರೇವ. ಇವತ್ತ ಮರಣ ಬಂದರೂ ನನಗೆ ಚಿಂತಿಲ್ಲ, ಇನ್ನು ಒಂದು ಯುಗ ಬಿಟ್ಟು ಮರಣ ಬಂದರೂ ಸಹಿತ ಚಿಂತಿಲ್ಲ. ನ್ಯಾಯಾತ್ ಪತಾತ್ ಪದಮಪಿ ನ ಪ್ರವಿಚಲಂತಿ ಧೀರಾಹ. ನ್ಯಾಯ ಮಾರ್ಗದಿಂದ ಒಂದು ಪದಂ, ಒಂದು ಹೆಜ್ಜೆ ಸಹಿತ ನಾನು ಬದಲಾಯಿಸುವುದಿಲ್ಲ ಅಂತ ಅವ್ರೆ. ನೋಡ್ರಿ ಎಷ್ಟು ಗಟ್ಟಿರಬೇಕು. ನನಗೆ ನಿಂದನೆ ಮಾಡಬಹುದು, ಜನ ಕೊಂಡಾಡಬಹುದು, ಆದರೆ ನಾನೇನು ಒಂದು ನ್ಯಾಯ ಮಾರ್ಗದಲ್ಲಿ ನಡೀತಾ ಇದೀನಿ, ಅದನ್ನು ಬದಲಾಯಿಸುವುದಿಲ್ಲ. ಬಡತನ ಬರಬಹುದು, ನಾವು ನೀತಿವಂತರಾಗಿರೋದ್ರಿಂದ ನಾವೇನು ಸಿರಿವಂತರಾಗ್ತೀವಂತ ಹೀಗೇನಿಲ್ಲ. ಬಡತನ ಬರಬಹುದು, ಆ ಬಡತನ ಬಂದರೂ ಕೂಡ ನಾನು ಈ ನೀತಿ ಮಾರ್ಗವನ್ನು ಬದಲಾಯಿಸುವುದಿಲ್ಲ, ಬಿಡುವುದಿಲ್ಲ. ಮರಣ ಬರಬಹುದು, ಅದ್ಯೈವ ಮರಣಮಸ್ತು. ಇವತ್ತ ಮರಣ ಬಂದರೂ, ಯುಗಾಂತರೇ ಒಂದು ಯುಗ ಬಿಟ್ಟು ಮರಣ ಬಂದರೂ ಸಹಿತ ನಾನೇನು ನೀತಿ ಮಾರ್ಗದಿಂದ ಒಂದು ಹೆಜ್ಜೆ ಬದಲಾಯಿಸುವುದಿಲ್ಲ. ಅವನಿಗೆ ಧೀರ ಅಂತ ಕರೀತಾರೋ, ಅವನಿಗೆ ಧೀರ ಅಂತ ಕರೀತಾರೆ. ನಾವು ಈಗ ಏನು ಹೇಳ್ತೀವಿ ಅದನ್ನು ಪಾಲಿಸುವುದೇ ಇಲ್ಲ. ನಮ್ಮದು ಹೆಂಗೆ ನೇಮ ಆಗ್ತದೆ. ಈಗ ಹೆಂಗಾಗೈತಿ ಅಂದರೆ ಯಾರ ಮೇಲೆ ಯಾರೂ ವಿಶ್ವಾಸ ಇಡ್ಲಾರ್ದಂಗೆ ಆಗೈತೆ. ಯಾಕಂದರೆ ಯಾರು ಯಾವಾಗ ಏನು ಹೇಳ್ತಾರೆ ಗೊತ್ತೇ ಆಗೋದಿಲ್ಲ. ಈಗ ನೀತಿ ಪಾಲಿಸ್ರಂತ ಹೇಳಿದ್ರು ಸಹಿತ ಜನರಿಗೆ ವಿಶ್ವಾಸ ಬರೋದಿಲ್ಲ. ಹಂಗೆ ಜಗತ್ತೇ ನಿರ್ಮಾಣ ಆಗ್ಯದ. ಅವರು ಕೆಲವರು ಹೊರಟಿದ್ರಂತ, ಸುಮ್ಮಿದು ಜೋಕ್ಸ ನಿಮಗೆ, ರಾಜಕಾರಣಿಗಳು ಹೊರಟಿದ್ರಂತ ಒಂದು ಬಸ್ಸಿನಾಗ, ಒಂದು 7-8 ಜನ ಕೆಲವರು ಹೊರಟಿದ್ರಂತ. ಖರೆ ಅಂತ ತಿಳ್ಕೊಳ್ಳೋದಲ್ಲ ಇತ್ತರು. ಅವಾಗ ಅವರು ಹೋಗುವಾಗ ಅದು ಬಸ್ ಆಕ್ಸಿಡೆಂಟ್ ಆಗಿ ಅಲ್ಲೇ ಎಲ್ಲರೂ ಅವ್ರು ಬಿದ್ದರು. ಆ ಹೊಲ್ದಾನ ಅವ ಬಂದಂತ, ಅವ ಇದು ಆಕ್ಸಿಡೆಂಟ್ ಆಗೈತಿ ಅಂಥೇಳಿ ಅವ್ರು ಯಾರ್ಯಾರು ಒಂದು 4-5 ಜನ ಕೆಲವ್ರು ಇದ್ದರು, ಅವ್ರನ್ನೆಲ್ಲ ಅಲ್ಲೇ ಮಣ್ಣು ಮಾಡಿದಂತ. ಉಳಿದವ್ರು ಅವನಿಗೆ ಕೇಳಿದ್ರು, ಅಲ್ಪ ಆಕ್ಸಿಡೆಂಟ್ ಆದ ಬಳಿಕ ಅವರೆಲ್ಲರೂ ದೇಹನ ತೀರ್ಕೊಂಡ್ರೆ ಏನವರು ಎಲ್ಲರನ್ನ ಯಾಕೆ ಮಣ್ಣು ಮಾಡಿದಿ ಅಂದ್ರಂತ. ಅವಾಗ ಕೆಲವರು ಮಾತಾಡ್ತಿದ್ರು ಅದರೊಳಗೆ, ನಾವು ಜೀವಂತದೇವಿ ನಮ್ಮನ್ನು ಕಾಪಾಡ್ರಿ ಅಂತಂತಿದ್ರು. ಆದರೆ ರಾಜಕಾರಣಿಗಳು ಅವ್ರು ಏನು ಹೇಳ್ತಾರೆ ಅದು ಖರೆ ಇರೋದಿಲ್ಲ ಅಂತ ಹಾಗೆ ಮಣ್ಣು ಮಾಡಿಬಿಟ್ಟೆ ಅಂತಂದ. ಅವ್ರು ಏನು ಹೇಳ್ತಾರೆ ಅದು ಖರೆ ಇರೋದಿಲ್ಲ,
ಅವ್ರು ನಾವು ಅದೇವಿ ಬದುಕೇವಿ ನಮ್ಮನ್ನ ಕಾಪಾಡು ಅಂತ ಹೇಳ್ತಿದ್ರು. ಬಹುಶಃ ಇದು ಸುಳ್ಳು ಐತೆ ಅಂತ ನಾವು ಮಣ್ಣು ಮಾಡಿಬಿಟ್ಟು ಇದು ನಮ್ಮದು ಈಗಿನ ಪರಿಸ್ಥಿತಿ ಆಗ್ಯದ. ಅದ್ರಾಗ ಈ ಮೊಬೈಲ್ ಬಂದಂತೂ ಅವ ಎಲ್ಲಿದಾನಂತ ಹೇಳುವುದೇ ಕಷ್ಟ. ಇನ್ನು ಅವನು ಎಲ್ಲಿದಾನು ಅಂತ ಅವನು ಹುಡುಕಾಡಕ್ಕೆ ಒಂದು ವ್ಯಾಪ್ ತಯಾರು ಮಾಡ್ಬೇಕು. ಭಾಳ ಜನ ನಾ ಇಲ್ಲೇ ಅದಾನಿ ಅಂತ ಹೇಳ್ತಾರೆ. ಅವರು ನಾ ಇಲ್ಲಿ ಅದಾನಿ ಅಂತ ಹೇಳ್ತಾರೆ. ಅವ್ರಿಗೆ ಮನೆಯವ್ರಿಗೆ ವಿಶ್ವಾಸ ಬರೋದಿಲ್ಲ. ನೀ ಅಲ್ಲಿ ಅದದಿ ಅನ್ನೋದು ನಮಗೇನು ಗ್ಯಾರಂಟಿ? ಅವ್ರು ಹೇಳ್ತಾರೆ ನೀ ಎಲ್ಲಿ ಅದದಿ, ನಾನು ಇಲ್ಲಿ ಆಶ್ರಮದಾಗ ಅದನಿ ಅಂತ ಹೇಳ್ತಾನ. ನಾವು ನಮ್ಮ ಜೋಡಿ ಇರ್ತಾರೆ ಕೆಲವರು, ಅವ್ರ ಮನೆಯವ್ರು ಅಂತಾರೆ ನಾನು ಎಲ್ಲಿ ಹೊಂಟ್ರಿ ಸ್ವಾಮಿಗಳ ಜೋಡಿ ಅದನಿ ಅಂತ. ನೀವು ಅವಾಗ ಅವ್ರ ಮನೆಯವ್ರು ಅಂತಾರ ನೀ ಸ್ವಾಮಿಗಳ ಜೋಡಿ ಅದದಿ ಅನ್ನೋದು ಏನು ಗ್ಯಾರಂಟಿ? ಅವಾಗ ಇವ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ಬೇಕು, ನೋಡಿ ಇಲ್ಲಿ ಸ್ವಾಮಿಗಳು ಅದಾರ ನೋಡಂತ, ನಾ ಇಲ್ಲಿ ಆಶ್ರಮದಾಗ ಅದನ್ನು ನೋಡು ಅಂತ ತೋರಿಸ್ಬೇಕು. ಹೀಗಾಗ್ಯದ ಇದು ಪರಿಸ್ಥಿತಿ. ಅವಾಗ ಕಲಿಕೆ ಅಂದ್ರೇ ಅಂಥದ್ದೊಂದು ಕಲಿಕೆ ಇತ್ತು. ದ್ರೋಣಾಚಾರ್ಯರು ಪಾಂಡವರಿಗೆ ಕೌರವರಿಗೆ ಶಿಕ್ಷಣವನ್ನು ಕೊಡ್ತಿದ್ರು. ಆ ದ್ರೋಣಾಚಾರ್ಯರ ಹತ್ತಿರ ಯುಧಿಷ್ಠಿರ ಧರ್ಮರಾಯನು ಕಲಿತಿದ್ದ. ಪ್ರಾರಂಭಕ್ಕೆ ಒಂದು ದಿವಸ ಸತ್ಯವನ್ನು ಕುರಿತು ಅವರು ದ್ರೋಣಾಚಾರ್ಯರು ಪಾಠ ಮಾಡಿದ್ರಂತ. ಇದು ನೋಡು ಸತ್ಯ ಅಂಥೇಳಿ, ಸತ್ಯವನ್ನು ಪಾಲಿಸಬೇಕು ಅಂತ ಪಾಠ ಮಾಡಿದರು. ಆ ಬಳಿಕ ಮರುದಿವಸ ಎಲ್ಲರಿಗೆ ಕೇಳಿದರು ನಿನ್ನೆದು ಆಯ್ತನ ಅಭ್ಯಾಸ ಅಂತ. ಎಲ್ಲರೂ ಹೇಳಿದ್ರು ಮಾಡಿದೇವಲ್ಲ ನಿನ್ನೆದು ಸತ್ಯವನ್ನು ಪಾಲಿಸಬೇಕು, ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಆಗ್ತೈತಿ ಅಂತ ಕಂಠಪಾಠ ಮಾಡಿದ್ರು ಎಲ್ಲರೂ. ಯುಧಿಷ್ಠಿರ ಬಂದಲ್ಲ ನಿಂದ ಆಯ್ತೇನಪ್ಪ ಅಂತ, ನಿನ್ನೆ ಹೇಳಿದ್ದ ಅಭ್ಯಾಸ ಮುಗಿತೇನೋ ಅಂತ. ಇನ್ನೂ ಮುಗಿದಿಲ್ಲ ಅಂತ ಅವಂದದು. ಏನು ಅದರಲ್ಲಿ ಏನದ? ಸತ್ಯವನ್ನು ಮಾತನಾಡಬೇಕಂತದ, ಸತ್ಯಕ್ಕೆ ಜಯ ಆಗ್ತದಂತ ಇಷ್ಟೇ ಅದ, ಮತ್ತು ನಿಂದ್ಯಾಕೆ ಇಷ್ಟು ತಡ ಅಂತ. ನೀವು ಹೇಳಿದ್ರಿ ಮಾತನಾಡೋದು ಆಯ್ತಲ್ಲ, ಈಗ ನಾ ಮಾತಾಡಿ ತೋರಿಸ್ಬೇಕಲ್ಲ, ಮಾತನಾಡಿ ಅದನ್ನು ಬದುಕಬೇಕಲ್ಲ. ಅವ ಮುಂದೆ ಸಾಲಿನ ಕಲೀಲಿಲ್ಲಂತ, ಅದೊಂದೇ ಶಬ್ದ ಒಂದು ಮುಗೀತು. ಸತ್ಯ ಮಾತನಾಡಬೇಕು, ಸತ್ಯಕ್ಕೆ ಜಯ ಆಗ್ತದ ಅಂತಿಷ್ಟು ಕಲಿತ ಮುಂದಿಂದ ಕಲಿಯವಲ್ಲ. ಅವರು ದ್ರೋಣಾಚಾರ್ಯ ಹೇಳಿದ್ರು ಮುಂದಿನ ದಿನ ಯಾವಾಗ ನೀ ಕಲಿಯುವ, ಮುಂದಿನ ನನಗೆ ಅವಶ್ಯಕತೆ ಇಲ್ಲ, ಇದು ಮೊದಲು ಆಗಬೇಕಾಗಿತ್ತು ಅಂತ. ಕೊನೆಗೆಲ್ಲ ಆಗಿ ಯುದ್ಧ ಆಗಿ ಇವರೆಲ್ಲ ಪಾಂಡವರು ಗೆದ್ದು ಇವರು ಮತ್ತೆಲ್ಲ ರಾಜ್ಯವನ್ನು ಪಡೆದುಕೊಂಡ ಬಳಿಕ ಎಲ್ಲ ವಯಸ್ಸು ಮುಗಿದ ಬಳಿಕ ಸ್ವರ್ಗಕ್ಕೆ ಹೋಗಬೇಕಲ್ಲ. ಎಲ್ಲರೂ ಸ್ವರ್ಗಕ್ಕೆ ಹೊಂಟ್ರು ಪಾಂಡವರು. ಆದ್ರೆ ಅದು ಸ್ವರ್ಗದ ದಾರಿ ಒಳಗೆ ಇವ್ರು ಯಾರೂ ಮುಟ್ಟುವುದಿಲ್ಲ. ಅಲ್ಲಿಗೆ ಅರ್ಜುನ, ಭೀಮ, ನಕುಲ, ಸಹದೇವ ಇವರೆಲ್ಲರೂ ದಾರಿಯಲ್ಲೇ ಪ್ರಾಣ ಬಿಡ್ತಾರೆ. ಸ್ವರ್ಗಕ್ಕೆ ಹೋಗಿ ಯಾರೂ ಮುಟ್ಟುವುದಿಲ್ಲ. ಕೊನೆಗೆ ಯುಧಿಷ್ಠಿರ ಮಾತ್ರ ಸ್ವರ್ಗದ ಬಾಗಿಲಕ್ಕೆ ಹೋಗ್ತಾನೆ. ಅವನ ಜೊತೆಗೆ ಒಂದು ನಾಯಿ ಬಂದಿರ್ತದ. ಆ ನಾಯಿ ಅಂದ್ರೇ ಸತ್ಯ. ಅದು ಇವನ ಜೊತೆ ಯಾವಾಗಲೂ ಹಿಂಬಾಲಿಸ್ತಾ ಇರ್ತದ. ಅಲ್ಲಿ ಸ್ವರ್ಗದ ದ್ವಾರ ಪಾಲಕ ಆತ ಇವರಿಗೆ ಸ್ವಾಗತ ಅಂತ ಹೇಳ್ತಾನೆ. ಈಗ ನಿಮಗೆ ಒಬ್ಬರಿಗೆ ಸ್ವರ್ಗ ಸಿಗ್ತದ, ನೀವು ಒಳಗೆ ಬರಬೇಕು ಅಂತಂತಾನೆ. ಇವ್ರ ಜೊತೆಗೆ ನಾಯಿ ಒಂದಿರ್ತದ. ಅವಾಗ ಇವ್ರು ಹೇಳ್ತಾರೆ ನಾವು ಒಬ್ಬನೇ ಬರೋದಿಲ್ಲ ಒಳಗಡೆ ಅಂತ. ನನ್ನ ಜೊತೆಗೆ ನಾಯಿ ಬಂದದ, ಅದು ನನ್ನ ಮ್ಯಾಲ ನಂಬಿಕೆ ಇಟ್ಟದ, ನಿಷ್ಠೆ ಇಟ್ಟದ. ಇಲ್ಲಿವರೆಗೆ ಅದು ನನ್ನ ಜೊತೆಗೆ ಬಂದದ. ಒಂದು ವೇಳೆ ಈಗ ನಾನು ಸ್ವರ್ಗದ ಒಳಗಡೆ ನಾಯಿಯನ್ನು ಹೊರಗೆ ನಾ ಬಿಟ್ಟು ಬಂದೆ ಅಂದ್ರೆ ನಂದೇನಾಯ್ತು? ಅವಾಗ ಅವನು ದ್ವಾರ ಪಾಲಕ ಹೇಳ್ತಾನೆ, ಇಲ್ಲಿವರೆಗೆ ಸ್ವರ್ಗದೊಳಗೆ ನಾಯಿ ಕರ್ಕೊಂಡಿಲ್ಲ, ಮನುಷ್ಯರಿಗೆ ಅಷ್ಟೇ ಕರ್ಕೊಂಡಾರ. ಆದ್ದರಿಂದ ನಾಯಿ ಅಂತೂ ಕರ್ಕೊಳ್ಳಿಕ್ಕೆ ಆಗುವುದಿಲ್ಲ, ನೀವೊಬ್ಬ ಬರ್ತಿದ್ದೆ ಅಂದ್ರೆ ಬಾ. ಅವಾಗ ಯುಧಿಷ್ಠಿರ ಹೇಳಿದ, ನಾವು ಕಲ್ತೇವೇನು ಅಂದರೆ ನಂಬಿದವರನ್ನು ಕೈ ಬಿಡುವುದಿಲ್ಲ, ನಮ್ಮ ಜೊತೆಗಿದ್ದವರನ್ನು ನಾವು ಕೈ ಬಿಡುವುದಿಲ್ಲ. ಇದನ್ನು ನಾವು ಕಲ್ತೇವಿ, ನಾವು ಸತ್ಯವನ್ನು ಪಾಲಿಸುವವರು. ಆದ್ದರಿಂದ ನನಗೆ ಒಳಗೆ ಬರಲಿಕ್ಕೆ ಆಗೋದಿಲ್ಲ, ಸ್ವರ್ಗ ಸಿಗದಿದ್ರೂ ನನಗೆ ಪರವಾಗಿಲ್ಲ, ನಾನು ನಾಯಿ ಜೊತೆಗೆ ಈ ಕಡೆ ಹೋಗ್ತೀನಿ ಅಂತಾನೆ. ಅವಾಗ ಅದು ನಾಯಿ ಇರುವುದಿಲ್ಲ ಅಂತ, ವಿಷ್ಣು ಇರ್ತಾನಂತ. ವಿಷ್ಣುಂದೊಂದು ರೂಪ ಇರ್ತದೆ,
ಅವಾಗ ಆತ ಪ್ರತ್ಯಕ್ಷನಾಗಿ, ಆಯಿತು ಇದು ನಿನ್ನ ನಿಷ್ಠೆಯನ್ನು, ನಿನ್ನ ಮನಸ್ಸನ್ನು ಪರೀಕ್ಷಿಸುವುದಕ್ಕಾಗಿ ನಾನು ಹೀಗೆ ಮಾಡಿದ್ದೆ, ಒಳಗಡೆ ಬಾ ಅಂತ ಕರ್ಕೊಂಡು. ಅವ್ರು ಹೇಳ್ತಾರೆ, ಆ ಯುಧಿಷ್ಠಿರ ಕಲ್ತದ್ದು ಬರೇ ಒಂದೇ, ಸತ್ಯವನ್ನು ಮಾತನಾಡಬೇಕು, ಸತ್ಯವನ್ನು ಪಾಲಿಸಬೇಕು ಅಂತ ಅಷ್ಟೇ ಕಲ್ತವ. ಅದನ್ನೇ ಇಡೀ ಜೀವನದ ತುಂಬ ಪಾಲಿಸಿದ. ಅವನ ಜೀವನವೇ ಪಾವನ ಆಯಿತು. ನಾವು ಎಲ್ಲ ಕಲಿತೀವಿ, ಆದರೆ ಪಾಲಿಸಲಿಲ್ಲ ಅಂತಂದ್ರೆ ಏನು ಬಂತು? ಅದರಿಂದ ಏನು ಉಪಯೋಗ ಅದ? ಆದ್ದರಿಂದ ಅವ್ರು ಹೇಳುವುದೇನು ಅಂದರೆ ನೇಮ, ನಿತ್ಯ ನೇಮ. ನಿತ್ಯ ನೇಮ ಅಂದರೆ ನಾವು ಏನು ಹೇಳ್ತೀವಿ ಅದನ್ನು ಪಾಲಿಸೋದು, ಅದನ್ನು ಮಾಡೋದು, ಅದಕ್ಕೆ ನೇಮ ಅಂತ ಕರೀತಾರೆ. ನಾವು ಅಂತಾರೆ ನೋಡ್ರಿ, ನಾವು ಉಪವಾಸ ಮಾಡ್ತೀವಿ ಅಂತ ಹೇಳಿವಿ, ಈಗ ನಾವು ಮಧ್ಯದಾಗ ಅನ್ನ ತೆಗೆದುಕೊಳ್ಳೋದು ಬಂತು ಅಂದರೆ ಹೆಂಗೆ ಬಿಡುವುದು? ಹೆಂಗೆ ಇದನ್ನು? ನೇಮ ಅಲ್ಲಿ ಹೋಗೇ ನಮ್ಮದು ಮುಗಿಬೇಕು ಅಂತ ಹೇಳ್ತಾರೆ. ನೋಡಿ ಸುವಿಧಾನ ಬೇಕೆಂಬನ್ನಕ್ಕರ ನಿತ್ಯ ನೇಮಿಯೇ ಅಲ್ಲ. ಆ ನೇಮ ಅಂದರೆ ಎಚ್ಚರ ಇರಬೇಕು. ಎಚ್ಚರ ಒಂದು ಕ್ಷಣ ತಪ್ಪಿತಂದ್ರೆ ಅವ ನಿತ್ಯ ನೇಮಿ ಅಲ್ಲ. ಇವು ಮೂರು: ಭಕ್ತ, ಶೀಲವಂತ, ನಿತ್ಯ ನೇಮಿ. ಇವು ಮೂರು. ಈ ಮೂರಕ್ಕನೇ ಲಿಂಗದ ಒಡಲು ಅಂತ ಕರೀತಾರೆ. ಮೀಸಲು ಅಂದ್ರೆ ಭಕ್ತಿ, ಶೀಲ ಅಂದ್ರೆ ಆಚಾರ, ನೇಮ ಅಂದ್ರೆ ಪಾಲಿಸುವುದು. ಶೀಲ, ಮೀಸಲು, ಭಾಷೆ. ಭಾಷೆ ಅಂದ್ರೆ ಇದೇ, ನೇಮಕ್ಕನೇ ಭಾಷೆ ಅಂತ ಕರೀತಾರೆ. ನಾವು ಏನು ಭಾಷೆಯನ್ನು ಕೊಡ್ತೀವಿ ಆ ಭಾಷೆಯನ್ನು ನಿಭಾಯಿಸ್ತೀವಿ, ಅದಕ್ಕೆ ಭಾಷೆ ಅಂತಾರೆ. ಭಾಷೆಯನ್ನು ಕೊಡು ಅಂತಾರೆ. ಆ ಭಾಷೆ ಅಂದ್ರೂ ಒಂದೇ, ನೇಮ ಅಂದ್ರೂ ಒಂದೇ. ಭಕ್ತಿಗೇನೆ ಮೀಸಲು ಅಂತ ಕರೆಯೋದು. ನಾವು ಹೇಗೆ ಪ್ರಸಾದವನ್ನು ದೇವರಿಗೆ ಮೀಸಲಿಡ್ತೀವಿ, ಹಾಗೆ ನಮ್ಮನ್ನೇ ದೇವರಿಗಾಗಿ ಮೀಸಲಿಡೋದು, ಅದು ಭಕ್ತಿ. ಹೀಗೆ ಶೀಲ, ಮೀಸಲು, ನೇಮ ಇವು ಲಿಂಗದ ಒಡಲು. ಇವು ಲಿಂಗದ ಶರೀರಿದ್ದಂಗ, ಲಿಂಗದ ಹೊಟ್ಟಿದ್ದಂಗ. ಲಿಂಗದ ಒಡಲಂದ್ರೆ ಇವೇ ಮೂರು. ಇನ್ನು ಜಂಗಮವೇ ಪ್ರಾಣವಾಗಿಪ್ಪ ಭಕ್ತಂಗೆ ಮಹಾಲಿಂಗ ಕಲ್ಲೇಶ್ವರ ತಾನೇ ಪ್ರಾಣವಾಗಿಪ್ಪನು ಅಂತ. ಶೀಲ ಇರಲಾರ್ದಂಥ ಭಕ್ತಿ, ಸಮರ್ಪಣೆ ಇಲ್ಲದ ಭಕ್ತಿ ಮತ್ತು ನೇಮ ಇಲ್ಲದ ಭಕ್ತಿ ಅದು ನಮಗೆ ಫಲ ಕೊಡುವುದಿಲ್ಲ. ಎಷ್ಟು ಸುಂದರವಾದ ವಚನವನ್ನು ಹೇಳಿದರು. ಅದಕ್ಕೆ ನಾವು ಶರಣರ ಮಾತುಗಳನ್ನು ಕೇಳಬೇಕು ಅಂತ ಹೇಳುವುದು. ಅವರು ನಮ್ಮ ಹಾಗೇನೆ ಇರ್ತಾರೆ, ಆದರೆ ಅವರು ಅನುಭವವನ್ನು ಪಡೆದುಕೊಂಡಿರ್ತಾರೆ. ಹೆಂಗೆ ಇರಬೇಕು, ಹೆಂಗೆ ನಾವು ಭಕ್ತಿಯನ್ನು ಮಾಡಬೇಕು ಅನ್ನೋದನ್ನು ಒಂದು 4 ಸಾಲದಲ್ಲಿ ಎಷ್ಟು ಚಂದ ಹೇಳಿದ್ದಾರೆ, ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ನಾವು ಇಷ್ಟು ಮಾಡಿದೀವಿ ಅಂದರೆ, ಶೀಲವಂತರು ನಾವು ಆದೀವಿ ಅಂದ್ರೆ, ಭಕ್ತಿವಂತರು ನಾವು ಆದೀವಿ ಅಂದ್ರೆ, ಮತ್ತು ನೇಮಿಗಳು ನಾವು ಆದೀವಿ ಅಂದ್ರೆ ದೇವರೇ ನಮ್ಮ ಪ್ರಾಣ ಆಗ್ತಾನೆ. ದೇವರನ್ನು ಹುಡುಕಾಡೋದಲ್ಲ, ದೇವರೇ ನಮ್ಮ ಪ್ರಾಣ ಆಗ್ತಾನೆ. ಇನ್ನು ನಾವು ಈ ನೇಮ ಇಲ್ಲದ, ಶೀಲ ಇಲ್ಲದ, ಸಮರ್ಪಣೆ ಇಲ್ಲದ ಭಕ್ತಿಯನ್ನು ನಾವು ಎಷ್ಟು ಮಾಡಿದರೂ ಸಹಿತ ಬೋರ ಕಲ್ಲು ಮೇಲೆ ನೀರು ಸುರಿದಂಗ. ದೇವರು ನಮಗೆ ಒಲಿಲಿ, ದೇವರು ಒಲಿಲಿ ಅಂತಂದರೆ ಹೇಗೆ ಒಲಿಯುವುದು? ಆತ ಯಾಕೆ ಒಲಿಯುವುದಿಲ್ಲ ಅಂದರೆ ಈ ಎಲ್ಲ ಕಾರಣಗಳಿಗಾಗಿ ಬೇಕಲ್ಲ. ನಾವು ಭಕ್ತಿ ಮಾಡ್ತೀವಿ ಅಂದರೆ ಇವೆಲ್ಲ ಇರಬೇಕು. ಇಷ್ಟು ಈ ಒಂದು ವಚನದ ಅರ್ಥ. ಶೀಲವಂತನಾಗಿರಬೇಕು, ಸಮರ್ಪಿತನಾಗಿರಬೇಕು ಮತ್ತು ನೇಮವನ್ನು ಪಾಲಿಸಬೇಕು. ಅಪ್ಪುಗಳು ಮತ್ತು ಮಲ್ಲಿಕಾರ್ಜುನ ಅಪ್ಪುಗಳು ನಾವು ಅವ್ರದ್ದು ಜೀವನವನ್ನು ನೋಡ್ತೀವಲ್ಲ, ನೇಮವನ್ನು ಬಹಳ ಪಾಲಿಸುವರು. ಅಪ್ಪುಗಳು ಕೊನೆಗೆ ದೇಹ ಬಿಟ್ರಲ್ಲ, ಎದಕ್ಕೆ ದೇಹ ಬಿಟ್ಟರು ಅವರು? ದೇಹ ಎದಕ್ಕೆ ಬಿಟ್ಟರು ಅಂದ್ರೆ ನಾವು ನೋಡಿ ತಿಳ್ಕೊಳ್ತಿದ್ದೀವಲ್ಲ,
ಎದಕ್ಕೆ ಅವರು ದೇಹ ಬಿಟ್ಟರು ಅಂದರೆ ಅವರು ಬಹುಶಃ ಒಂದು ನೇಮ ಮಾಡಿಕೊಂಡಿದ್ರು, ಒಂದು ನೇಮವನ್ನು ಹಿಡಿದಿದ್ರು. ಆ ನೇಮ ಇನ್ನು ನನಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಯಾವಾಗ ಅವ್ರಿಗೆ ಗೊತ್ತಾಯಿತು, ಇನ್ನು ಪ್ರಾಣ ಬಿಡೋಣ ಅಂತ ನಿರ್ಧಾರ ಮಾಡಿದರು. ಅವ್ರದ್ದು ನೇಮ ಎಷ್ಟು ಕಠೋರ ಆಗಿರ್ತಿತ್ತು ಅಂದರೆ, ಪ್ರವಚನ ದಿನಾಲು ನಡೆಸಬೇಕು ಅಂತ ಒಂದು ನೇಮ ಇರಬೇಕು. ಅವ್ರು ಹೇಳ್ತಿರ್ಲಿಲ್ಲ, ಹೇಳಿ ಮಾಡುವುದಲ್ಲ ಇದು, ನಾವೇ ತಿಳ್ಕೊಳ್ಬೇಕು. ನಾವು ಹೇಳಿ ಮಾಡಿದ್ದೀವಿ ಅಂದರೆ ಅದು ಅಲ್ಲ, ಹೇಳಲಾರ್ದೆ ನಮ್ಮ ನೇಮ ನಡಿಬೇಕು. ಹಾಗೆ ಅವರು ನಾವು ನೋಡ್ತಿದ್ದೀವಲ್ಲ, ಯಾವ ದಿವಸ ಅವ್ರದ್ದು ಪ್ರವಚನ ನಡೀತಿರ್ಲಿಲ್ಲ ಮತ್ತು ಯಾವ ದಿವಸ ಅವರು ಬೆಳಗ್ಗೆ ವಾಕಿಂಗ್ ಮಾಡ್ತಿರ್ಲಿಲ್ಲ, ಅವತ್ತು ಪ್ರಸಾದನೇ ಭಾಳ ಸ್ವಲ್ಪ ತೆಗೆದುಕೊಳ್ಳೋರು, ತೆಗೆದುಕೊಂಡಂಗೆ ಮಾಡೋರು ಅಷ್ಟೇ. ಯಾವಾಗ ಪ್ರವಚನ ನಡೀತಿತ್ತು ಅವತ್ತು ಚಲೋ ಪ್ರಸಾದ ತೆಗೆದುಕೊಳ್ಳೋರು. ಮುಂದೆ ಏನಾಯ್ತು ಅವರಿಗೆ, ಇನ್ನು ನೀವು ವಾಕಿಂಗ್ ಮಾಡಲಿಕ್ಕೆ ಬರೋದಿಲ್ಲ, ಕಾಲಿನ ತೊಂದರೆ ಅದ, ಪ್ರವಚನ ಮಾಡಲಿಕ್ಕೆ ತೊಂದರೆ ಆಗ್ತದ ಅಂತಂದ್ರಲ್ಲ, ಅವಾಗ ಅವ್ರ ನಿಯಮ ಅದು. ಅವರಂದರು, ಇನ್ನು ನಾನು ಪ್ರವಚನ ಮಾಡದೆ ಮತ್ತು ತಿರುಗಾಡಕ್ಕೊಂದು ಇರಲಾರದೆ ಇರುವುದು ನನ್ನ ನಿಯಮಕ್ಕಿದು ವಿರುದ್ಧ, ಇನ್ನು ಪ್ರಾಣ ಬಿಡಬೇಕು ಅಂತ ದೇಹವನ್ನು ಬಿಟ್ಟರು. ಅವರು ಮಲ್ಲಿಕಾರ್ಜುನ ಅಪ್ಪಗಳೂ ಹಾಗೆ. ಅವರು ಶಿವಾನಂದ ಅಪ್ಪಗಳು ಅವರಿಗೆ ಒಂದು ಮಾತು ಕೊಟ್ಟಿದ್ರಂತ, ನೋಡಪ್ಪ ಮಲ್ಲಿಕಾರ್ಜುನ, ನಿನಗೆ ನಾನು ಏನು ಒಂದು ಆತ್ಮಜ್ಞಾನವನ್ನು ಹೇಳೀನಿ, ಆಧ್ಯಾತ್ಮಿಕ ವಿದ್ಯೆಯನ್ನು ನಿನಗೆ ತುಂಬೇನಿ. ನೀನು ಈ ವಿದ್ಯೆಯನ್ನು ನಿನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿ ಅಂದರೆ, ನಿನ್ನ ವೈಯಕ್ತಿಕ ಕಾರ್ಯಗಳಿಗಾಗಿ ಇದನ್ನು ಉಪಯೋಗಿಸಿದಿ ಅಂದರೆ, ನೀನು ಹೆಂಗೆ ಮಾಡಿದಂಗೆ ಆಗ್ತದಂದ್ರೆ ಗುರುಗಳನ್ನೇ ನನ್ನನ್ನೇ ಹತ್ಯೆ ಮಾಡಿದಂಗೆ ಆಗ್ತೈತಿ ಅಂತ ಹೇಳಿದರು. ನೀನು ಇದನ್ನು ಎಲ್ಲರಿಗೂ ಮುಟ್ಟಿಸಬೇಕು. ಒಂದು ವೇಳೆ ನೀನು ಇದನ್ನು ಮುಟ್ಟಿಸಲಿಲ್ಲ, ನೀನು ನಿನ್ನ ಸ್ವಾರ್ಥಕ್ಕಾಗಿ ನೀನು ನಿನ್ನ ದಾರಿಯನ್ನು ಬದಲಾಯಿಸಿದಿ ಅಂದರೆ ನೀನು ನನ್ನನ್ನೇ ಸ್ವತಃ ನನ್ನ ಹತ್ಯೆ ಮಾಡಿದಂಗೆ ಆಗ್ತೈತಿ ಅಂತ ಅವ್ರು ಹೇಳಿಕೊಂಡಿದ್ದರು. ಅದಕ್ಕೆ ಅವರೂ ಕೂಡ ಕೊನೆಯವರೆಗೂ ಅವರ ನಿಯಮವನ್ನು ಬಿಡಲಿಲ್ಲ.